ಓಂ ನಮೋ ಹನುಮತೆ ನಮಃ. ಆಂಜನೇಯನು ರಾಮನ ಹತ್ತಿರ ವಾಪಸ್ ಬಂದ್ಬಿಟ್ಟು ಬ್ರಹ್ಮಲೋಕದಲ್ಲಿ ನಡೆದ ಸೂಕ್ಷ್ಮ ಕಥೆಗಳನ್ನು ಹೇಳಿ, ನಿಮ್ಮದು ಒಂದೇ ಉಂಗುರ ಅಲ್ವಾ, ಬ್ರಹ್ಮ ಮಾತ್ರ ಹೇಳ್ತಿದ್ದಾನೆ, ನಾವು ಸಾವಿರಾರು ಉಂಗುರನೂ ಅವನೇ ಕೊಟ್ಟದ್ದು ಅಂದ್ಬಿಟ್ಟಿದ್ದಾನೆ, ಅದಕ್ಕೆ ನಾನು ಏನು ಮಾಡಲಿ ಗೊತ್ತಾಗ್ತಿಲ್ಲ, ಪ್ರಭು ನನ್ನ ಕ್ಷಮಿಸ್ ಪ್ರಭು ಅಂತ ಹೇಳಿದ ಕೂಡಲೇ ಪ್ರಭುಗೆ ಸಂತೋಷ ಆಗದೆ ಇರುತ್ತಾ? ಹನುಮಂತನ ಮೇಲೆ ಎಷ್ಟೊಂದು ಪ್ರೀತಿ ಅಲ್ವಾ. ಆದರೆ ಹನುಮಂತನು ಭಯಭಕ್ತಿಯಿಂದ ಮಾಡ್ತಾ ಇದ್ದಾನೆ ಮಾತುಗಳು, ಅದನ್ನು ಗಮನಿಸ್ತಾ ಇದ್ದಾನೆ. ಮತ್ತು ಅದೇ ಕೋಪದಲ್ಲಿ ಇಲ್ಲಿ ವಿಶ್ವರೂಪ ತೋರಿಸಲಿಲ್ಲ. ಗೊತ್ತಾಗೋಯ್ತು ರಾಮನಿಗೆ ಏನೋ ಆಗಿದೆ ಅಲ್ಲಿ ಅಂತ. ಅದಕ್ಕಾಗಿ ರಾಮನಿಗೂ ತುಂಬ ಸಂತೋಷ ಆಯಿತು. ಆಂಜನೇಯನ ಆಡತಕ್ಕಂಥ ಮಾತುಗಳು ಅತ್ಯದ್ಭುತವಾಗಿ ಮಾತಾಡ್ತಾ ಇರ್ತಾನೆ, ಚಮತ್ಕಾರವಾಗಿ, ವ್ಯಾಕರಣಬದ್ಧವಾಗಿ, ಛಂದಸ್ಸು ರೂಪವಾಗಿ ಬದ್ಧವಾಗಿ ಮಾತಾಡ್ತಕ್ಕಂಥವಂತಾನೆ. ಮೊದಲನೇ ದಿನವೇ ಆ ಪಂಡಿತನನ್ನು ಒಪ್ಕೊಂಡ್ಬಿಟ್ಟಿದ್ರಲ್ಲ ರಾಮಲಕ್ಷ್ಮಣರು. ಕಿಷ್ಕಿಂಧೆಗೆ ಹೋಗೋಕ್ಕೆ ಮುಂಚೆನೇ ಅಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಅವತ್ತೇ ಗೊತ್ತಾಯ್ತಲ್ಲ ಆ ಸುಗ್ರೀವಾದಿಗಳು ಎಷ್ಟು ಮಟ್ಟಿಗೆ ಇವನ್ನ ಬೆಳೆಸಿದ್ದಾರೆ ಅಂತ ಕೂಡ. ಅದರಿಂದ ಅಂಥ ವ್ಯಾಕರಣ ಪಂಡಿತನಾಗಿರೋನು, ಶಿವಾಂಶ ಇರ್ತಕ್ಕಂಥವನಲ್ವಾ. ಆ ಮಾತುಗಳ ಮೇಲೆ ರಾಮನು ಆಂಜನೇಯನನ್ನು ಆಲಿಂಗನ ಮಾಡಿಕೊಂಡ ಅನ್ನೋದು ಕೂಡ ನಾವು ಅಂದ್ಕೊಂಡವಲ್ವ. ಈಗ ಅಷ್ಟೊಂದು ನಡೆದರೂ ಬ್ರಹ್ಮಲೋಕದಲ್ಲಿ ಇಲ್ಲಿ ಬಂದು ವಿನಯದಿಂದ, ಶಾಂತಿಯಿಂದ, ಸಂತೋಷದಿಂದ ಆಡ್ತಾ ಇದ್ದಾನೆ ಮಾತುಗಳು. ಆ ಮಾತುಗಳು ಭಯಭಕ್ತಿಯಿಂದ ಆಡಿರ್ತಕ್ಕಂಥ ಮಾತನ್ನು ಕೇಳಿ ರಾಮನಿಗೆ ತುಂಬ ಸಂತೋಷ ಆಯಿತು. ಹೋಗಲಿ, ಸಂಕೋಚ ಪಡಬೇಡ ಹನುಮ, ಒಂದು ಕೆಲಸ ಮಾಡು, ನಿನಗೇನು ವರ ಬೇಕು ಕೇಳ್ಕೊ ಅಂತ. ರಾಮನಿಗೆ ತುಂಬ ಸಂತೋಷ ಆದರೆ ವರ ಕೊಡ್ತೀನಿ ಅಂತಾನೆ. ತುಂಬ ಸಂತೋಷ ಆಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಕೊನೆ ಭಯಭಕ್ತಿಯಿಂದ ಆಡಿದ ಮಾತುಗಳಿಗೆ ಸಂತೋಷ ಆಗ್ಬಿಡ್ತು ರಾಮನಿಗೆ. ರಾಮನ ಮಾತನ್ನು ಕೇಳಿ ಹನುಮಂತ ಬೆರಗಾಗಿಬಿಟ್ಟ. ಏನೋ ನನ್ನನ್ನು ತರಾಟಿಗೆ ತಗೋತಾನೆ ಅಂದ್ಕೊಂಡ್ರೆ ವರ ಕೇಳ್ತಾ ಇದ್ದಾನಲ್ಲ, ಇದೆಂಥದ್ದು? ಬ್ರಹ್ಮ ನೋಡಿದ್ರೆ ಆ ತರಹ, ಇವ್ರು ನೋಡಿದ್ರೆ ಈ ತರಹ, ನಾನು ನೋಡಿದ್ರೆ ನನ್ನ ತರಹ. ಅಯ್ಯೋ, ಏನು ಮಾಡೋದು ರಾಮ, ನೀನೇ ನನಗೇನಾದ್ರು ಮಾಡಪ್ಪ, ಕಾಪಾಡಪ್ಪ ನೀನು. ರಾಮನ ಈ ರೀತಿ ವ್ಯಂಗ್ಯದ ಮಾತುಗಳಿಂದ ನನ್ನನ್ನು ಚುಚ್ತಾ ಇದ್ದಾನ ಇರ್ಬೋದು, ನನ್ನನ್ನು ನಾಚಿಸ್ತಾ ಇದ್ದಾನ, ನನ್ನನ್ನು ಅಂಗಿಸ್ತಾ ಇದ್ದಾನ. ನಾನು ಮಾಡಿದ ನಾ ಮಾಡಲಿಲ್ಲ ಚೇಷ್ಟೆ, ಆದರೆ ಹಂಗೆ ಮಾಡಿಬಿಡ್ತಲ್ಲ. ಯಾಕೆಂದರೆ ರಾಮ ಆಜ್ಞೆ, ನಿನ್ನ ಮೇಲೆ ನನಗೆ ಭಕ್ತಿ ಒಳೊಳಗೆ ಮಾತಾಡ್ಕೋತಿದ್ದಾನೆ. ನಿನ್ನ ಮೇಲೆ ಇರೋ ಪ್ರೀತಿಗೆ ನಾನು ಹಾಗೆ ಮಾಡಿಬಿಟ್ಟೆ, ರಾಮ ನಾನು ಬೇಕಂತ ಮಾಡಲಿಲ್ಲ ಅಂತ ಹೇಳ್ಕೊತಾ ಇದ್ದಾನೆ ಒಳ್ಳೊಳಗೆ. ಆದರೆ ವರ ಕೇಳಿಬಿಡ್ತಾ ಇದ್ದಾನಲ್ಲ, ವರ ನನ್ನೇನು ಅಂದಿಲ್ವಲ್ಲ, ಯಾಕೆ ಬ್ರಹ್ಮನನ್ನು ಕೂಡ ಏನು ಹೊಗಳಿಲ್ವಲ್ಲ, ಏನು ಒಳೊಳಗೆ ನನಗೆ ಅನುಮಾನ ತುಂಬ ಆಗ್ತಾ ಇದೆಯಲ್ಲ. ಸ್ವಾಮಿ ನನಗೇನೋ ಇಂಡೈರೆಕ್ಟಾಗಿ ಏನೋ ಹೇಳ್ತಿದ್ದಾನೆ ಅಂದರೆ, ಒಳಗೆ ನನಗೆ ಗೊತ್ತಾಗದೆ ಸರಿಯಾದೊಂದು ಏಟು ಹಾಕ್ತಿದ್ದಾನೆ ಅಂತ ಕಾಣುತ್ತೆ. ಏನಾರಾಗಲಿ, ಕರುಣಾಮೂರ್ತಿಯಾದ ರಾಮಚಂದ್ರನು ತನ್ನ ಮಂದಹಾಸದಿಂದ ಹನುಮಂತನ ಹತ್ತಿರ ಬರ್ತಾನೆ. ತನ್ನ ಸಿಂಹಾಸನದಿಂದ ಇಳಿದು ನಗುತ್ತಾ ಮೃದುವಾದ ಕೈಗಳಿಂದ ಹನುಮಂತನ ಬೆನ್ನು ಸವರ್ತಾ ಕಣ್ಣೊಳಗೆ ಕಣ್ಣಿಟ್ಟಿಗೆ ಹೇಳ್ತಾ ಇದ್ದಾನೆ. ಹತ್ತಿರ ಬಂದು, ಧೈರ್ಯವಾಗಿರು ನೀನು ಹನುಮ, ನಿನ್ನಂಥ ಶಾಸ್ತ್ರವೇತ್ತರು ಈ ರೀತಿ ಕಂಗೆಡಬಾರ್ದಯ್ಯ. ನಿನ್ನ ಹತ್ತಿರ ಶಾಸ್ತ್ರಜ್ಞಾನ ಇದೆ, ಯೋಗ ಬಲ ಇದೆ, ಶುದ್ಧ ತತ್ವಾನುಭೂತಿ ಮಾತ್ರ ಗೇಣುದ್ದು ದೂರದಲ್ಲಿದೆ ಕಣಯ್ಯ ಅಂತೆ, ಅಷ್ಟೆ. ತತ್ವಾನುಭೂತಿ, ತತ್ವದರ್ಶನ ನಿನ್ನಲ್ಲಿಲ್ಲ ಅನ್ನೋ ರೀತಿ ಮಾತಾಡ್ತಾನೆ. ಆ ದೂರ ಗೇಣುದ್ದ ಇದ್ದರೂ ಒಂದೇ, ಮಾರುದ್ದ ಇದ್ದರೂ ಒಂದೇ. ಆ ದೂರ ನಿವಾರಣೆ ಆಗಬೇಕು, ಆಗಲೇ ನಿನಗೆ ನಿಜವಾದ ರಾಮದರ್ಶನ ಆಗ್ತಕ್ಕಂಥದ್ದು. ಸಿಳ್ಳು ಬಡ್ದಂಗಾಯಿತು ಹನುಮಂತನಿಗೆ ಈ ಮಾತು ಕೇಳಿ. ಶಾಸ್ತ್ರಜ್ಞಾನ ನಿನಗಿದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ಆ ತತ್ವದರ್ಶನ ನಿನ್ನಲ್ಲಿಲ್ಲ. ಸುಮಾರು ಜನಕ್ಕೆ ಭಾಳ ಭಕ್ತಿ ಇರುತ್ತೆ, ಭೀಮಭಕ್ತಿ ಅಂತಾರೆ ಅದನ್ನು.
ಎಲ್ಲರೂ ಒಂದೊಂದು ರೀತಿ ಭಕ್ತಿ ತೋರಿಸಿದ್ರೆ ಕೃಷ್ಣನ ಮುಂದೆ ಭೀಮ ಗದೆ ಮೇಲಕ್ಕೆ ಒಂದು ಸತಿ ಎಸ್ಬಿಟ್ಟು ಎದೆ ಹೊಡ್ತಾನಂತೆ. ಆ ಗದೆ ಬಿದ್ದರೆ ಭೀಮ ನುಚ್ಚುನೂರಿ ಆಗಿಬಿಡ್ತಾನೆ. ಹೋಗ್ಬಿಟ್ಟು ಆ ಗದೆನ ಇಟ್ಕೋಬೇಕಾಯ್ತು ಕೃಷ್ಣ. ಹಾಗೆ ಭೀಮ ಭಕ್ತಿ ಅಂತ. ಬರೀ ಹೊರಟು ಭಕ್ತಿ ಇದ್ದರೆ ಪ್ರಯೋಜನ ಇಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೋ. ಓಂ ನಮೋ ಹನುಮತೇ ನಮಃ.